ಹಳೆ ಮೀಸಲಾತಿ ಹೊಸದಾಗಿ ಕಾನೂನು ಮಾಡಿದ್ದೀವಿ. ಕೋರ್ಟಿನ ಆದೇಶ ಇದೆ. ನಮ್ಮ ಯುವಕರಿಗೆ ಉದ್ಯೋಗ ನಾವೇನು ಮಾತಾಡಿದ್ದು ಆ ಮಾತು ಪ್ರಕಾರ ಕೊಡಬೇಕು. 1 ಲಕ್ಷಕ್ಕೂ ಹೆಚ್ಚು ಈಗ ಪ್ರಾರಂಭ ಮಾಡಬೇಕು. ಒಂದೇ ಸತಿ ಮಾಡಿದ್ರೆ ಕೆಲವೆಲ್ಲ ಅವಕಾಶ ಸಿಗಲ್ಲ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ಈಗ 56 ಲಕ್ಷ ಕ್ಯಾಬಿನೆಟ್ ಕ್ಲೇಮ್ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನಕ್ಕೆ ಯಾರು ಇದರಲ್ಲೂ ಪಾಸ್ ಮಾಡ್ತಾರೆ. ಇದರಲ್ಲಿ ಹೆಚ್ಚು ಕಮ್ಮಿ ಸಾಧ್ಯ ಮಾಡೋಕ್ಕಾಗಲ್ಲ. ಸೆಕೆಂಡ್ ಟೈಮು ಯಾಕಂದರೆ ನಮಗೆ ಅವರ ಯುವಕರಿಗೆ ಏನು ಬಿಕಾಸ್ ಆಫ್ ದಿಸ್ ರಿಸರ್ವೇಷನಿಂದ ಲೇಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕೋರ್ಟು ಆದೇಶನ 2022ರಲ್ಲಿ ಏನು ಒಂದು ಆದೇಶ ಇಟ್ಕೊಂಡು ಆ ಕಂಡೀಷನ್ ಮೇಲೆ ಮಾಡಿದ್ವಿ. ಹಿಂದೆ ಏನು ಬ್ಯಾಕ್ಲಾಗ್ ವಿಚಾರ ಏನಾದ್ರು ಬಂತು ಅಂದರೆ ಮುಂದಕ್ಕೆ ಅದನ್ನು ಸರಿಪಡಿಸ್ತೀವಿ. ಅದರಲ್ಲಿ ಒಳ ಮೀಸಲಾತಿ ಮಾಡಬೇಕು ಅನ್ನುವಂಥದ್ದು ಏನಾದರೆ ಇವೆಲ್ಲ ಕಾನೂನು ಪ್ರಕಾರ ಏನು ಅವಕಾಶ ಇದೆ ನ್ಯಾಯಾಲಯಕ್ಕೆ ತಲೆ ಮಾಡ್ತೀವಿ. ಈ ಸದ್ಯಕ್ಕೆ ಎಲ್ಲ ಮೀಸಲಾತಿಯಿಂದ ಬೇರೆ ವರ್ಗದ ಜನರಿಗೆ ತೊಂದರೆ ಆಗಬಾರ್ದು. ಯುವಕರಿಗೆ ಉದ್ಯೋಗ ಸಿಗಬೇಕು. ಏನು 2 ಲಕ್ಷ ಚಿಲ್ಲರೆ ಇದೆ ವೇಕೆನ್ಸಿ, ನಮ್ಮ ಪರ್ಮಿಷನ್ ಇದೆ. ಅದೆಲ್ಲ ಕೂಡ ಸ್ಟೇಜ್ ಬೈ ಮಾಡಬೇಕು ಅಂತ. ಯಾಕೆಂದರೆ ಒಂದು ಸತಿ ಕರೆದ ತಕ್ಷಣ ಬೇರೆಯವ್ರಿಗೆ ಪಾಪ ಆಪರ್ಚುನಿಟಿ ಕಳ್ಕೊಳ್ತಾರೆ. 2-3 ಅಟೆಂಪ್ಟ್ ಮಾಡಿ ತಪ್ಪೇನಿಲ್ಲ. ಪ್ರೊಸೀಜರ್ ಆಗ್ಬೇಕಂದ್ರಿ. ಈಗ ಒಂದ್ಸತಿ 2 ಲಕ್ಷ ಕರೆದು 1 ಲಕ್ಷ ಕರೆದ್ರೆ ಅವ್ರ ಎಕ್ಸಾಮಿನ ಒಂದ್ಸತಿ ಬರ್ಬಿಟ್ರೆ ಬೇರೆ ಹೋಗ್ತಾರೆ. ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಸಿಗ್ತದೆ. ನಮ್ಮ ಇಲಾಖೆಯಲ್ಲೂ ಎಲ್ಲ